29 जनवरी को भारत बंद का आह्वान। नागरिकता कानून के खिलाफ बहुजन क्रांति मोर्चा के नेतृत्व में तमाम देश के हजारों माइनॉरिटी, एससी, एसटी और ओबीसी संगठनों के सहयोग से 29 जनवरी 2020 को भारत बंद का आह्वान किया गया है, जिसमें बिना कोई जबरदस्ती के देश के तमाम लोगों के साथ साथ तमाम बिजनेस कमिटीज, ऑफिस ऑर्गेनाइजेशंस, स्कूल, कॉलेजेस को बंद करके देश के संविधान को बचाने के लिए एकता और अखंडता को पेश करके इस बंद को समर्थन देने की अपील की बहुजन क्रांति मोर्चा के जिला अध्यक्ष महेश क्यातन ने। इस मौके पर बहुजन समाज के कार्यकर्ता, शहर के कई संगठन और व्यापारी संघ के अध्यक्षों ने इस प्रेस मीट में भाग लेकर इस बंद को समर्थन देने की बात कही। इसी के चलते बीजापुर के तरकारी मार्केट, मटन मार्केट, चिकन मार्केट, होटल्स और कई व्यापारी संगठनों ने भी इस भारत बंद के चलते बीजापुर बंद को समर्थन देने की बात कही है। ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದಿಸಿ ಇವತ್ತಿನ ದಿವಸ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಾವು ಎಲ್ಲಿ ಜಮಾ ಮಾಡುವಂಥದ್ದು ಇನ್ನೂ ನಿರ್ಧರಿಸಿಲ್ಲ. ನಾವು ಏನದ ಬಂದಿಗೆ ಕರೆ ಕೊಟ್ಟಿವಿ, ಅಪೀಲ್ ಮಾಡ್ತಾ ಇದ್ದೀವಿ. ನಾವು ಎಲ್ಲರೇ ಒಂದು ಕಡೆ ಕೂಡಿದ್ರೆ ಮತ್ತೆ ನಿಮಗೆ ಫೋನ್ ಮಾಡಿ ತಿಳಿಸ್ತೀವಿ. ಇಲ್ಲ ಅವ್ರಿಗೆ ವೈಜನಾಥ್ ಕರ್ಪೂರ್ ಅವ್ರಿಗೆ ಮಾತಾಡೀವಿ. ಅವರು ಈಗ ನಮ್ಗೆ ಅಲ್ಲಿ ಮೀಟಿಂಗ್ ಕರೆದಾರ. ಅದೇ ಅವ್ರು ಕರೆದಾರ. ಈಗ ಅಲ್ಲೇ ಹೋಗ್ತಾ ಇದ್ದೀವಿ ನಾವು. ನಾಳೆ 29 ಜನವರಿ 2020 ಬಹುಜನ್ ಕ್ರಾಂತಿ ಮೋರ್ಚಾ ವತಿಯಿಂದ ಭಾರತ ಬಂದ್ ಕರೆಯನ್ನು ಮಾಡಲಾಗಿದೆ. ಅದೇ ರೀತಿ ಬಿಜಾಪುರ ನಗರದಲ್ಲಿ ಬಹಳಷ್ಟು ಸಂಘಟನೆಗಳು ಕೂಡಿ ಬಿಜಾಪುರ ನಗರ ಬಂದ್ ಕರೆಯನ್ನು ಬಹುಜನ್ ಕ್ರಾಂತಿ ಮೋರ್ಚಾ ವತಿಯಿಂದ ಮಾಡ್ತಾ ಇದ್ದೀವಿ. ಅದಕ್ಕೆ ಬೆಂಬಲಾರ್ಥವಾಗಿ ನಮ್ಮ ಜೊತೆಗೆ ಬಹುಜನ್ ಸಮಾಜ ಪಕ್ಷದಿಂದ ಸುಧಾಕರ್ ಕನ್ನಮುಡಿ ಅವರು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಮತ್ತು ಅಬ್ದುಲ್ ರಜಾಕ್ ಹೊರ್ತಿ ಅವರು ಶಿಕ್ಷಣ ಸಂಸ್ಥೆಯಿಂದ ನಮ್ಮ ಜೊತೆಗಿದ್ದಾರೆ. ಸ್ವಾಮಿಲ್ ಅಸೋಸಿಯೇಷನ್ ವತಿಯಿಂದ ಇಬ್ರಾಹಿಂ ಬರಗುಡಿ ಅವರು, ಹಸನ್ ಸಾಬ್ ಕೋಟಾಳ್ಕರ್ ಅವರು ಮತ್ತು ಹಾಜಿಲಾಲ್ ಚೆನ್ನೇಗಾಂವ್ ಸಾಹೇಬರಿದ್ದಾರೆ. ಮತ್ತು ಮಟನ್ ಮಾರ್ಕೆಟ್ ವತಿಯಿಂದ ಯೂಸುಫ್ ನಾಡೇವಾಲೆ ಅವರಿದ್ದಾರೆ ನಮ್ಮ ಜೊತೆಗೆ. ಮತ್ತು ಬಾಗವಾನ್ ಮರ್ಚೆಂಟ್ ಅಸೋಸಿಯೇಷನ್ ವತಿಯಿಂದ ಹಬ್ಬು ಬಾಗವಾನ್ ಅವರು ಬರ್ತಾ ಇದ್ದಾರೆ. ಆಲ್ರೆಡಿ ಅವರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಎರಡೂ ಸಭೆಯನ್ನು ಕರೆದು ಪಾನ್ ಅಸೋಸಿಯೇಷನ್ದಿಂದ ಅಯೂಬ್ ಖಾನ್ ನದಾಪುರ್ ಇದ್ದಾರೆ. ರಿಪಬ್ಲಿಕನ್ ಅಸೋಸಿಯೇಷನ್ದಿಂದ ಸಂಜಯ್ ಹಳ್ಳದಕೇರಿ ಅವರಿದ್ದಾರೆ. ಮತ್ತು ನಮ್ಮ ಬಹುಜನ್ ಕ್ರಾಂತಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಮಹೇಶ್ ಕ್ಯಾತನ್ ಸಾಹೇಬರು ಇದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ. ಅದೇ ರೀತಿ ರಾಜ್ಯ ಮಟ್ಟದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶಕೀಲ್ ಅಹಮದ್ ಕಾಶ್ಮಿ ಅವರು ನಮ್ಮ ಜೊತೆಗಿದ್ದಾರೆ. ಮತ್ತೆ ಮುಗಿತಲ್ಲ. ಅದೇ ರೀತಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಕಳಕಳಿ ವಿನಂತಿ ಏನಂದ್ರೆ, ನಾವು ಇಡೀ ಬಿಜಾಪುರ ಆಟೋ ಯೂನಿಯನ್ದು ಆರಿಫ್ ಹುಸೇನ್ ಬಾಗಲಕೋಟೆ ಅವರು ನಮ್ಮ ಜೊತೆಗಿದ್ದಾರೆ. ನಾವು ನಾಳೆ 29ನೇ ತಾರೀಕಿಗೆ ಬಿಜಾಪುರ ಬಂದನ್ನು ಆಚರಿಸ್ತಾ ಇದ್ದೀವಿ. CAA, NRC ಮತ್ತು NPR ವಿರುದ್ಧ ಮತ್ತು UM, ವಿಶೇಷವಾಗಿ UM ವಿರುದ್ಧ. ಅದರಿಂದ ನಾವು ಬಿಜಾಪುರದ ಮಹಾಜನತೆಗೆ ಈ ಒಂದು ಕರೆಯನ್ನು ಶಾಂತ ರೀತಿಯಿಂದ ಸಂವಿಧಾನ ಚೌಕಟ್ಟಿನಲ್ಲಿ ಮಾಡಬೇಕಂತೇಳಿ ಕಳಕಳಿ ವಿನಂತಿಪೂರ್ವಕವಾಗಿ ಕೇಳ್ಕೊತೀವಿ. ಮತ್ತು ಅದೇ ರೀತಿ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆ ಮಾಡುವಂಥ ಜನರ ಮೇಲೆ ಪೊಲೀಸರು ವಿಶೇಷ ನಿಗಾ ಇಡಬೇಕಂತೇಳಿ ನಾವು ವಿನಂತಿ ಮಾಡ್ತೀವಿ. ನಾವು CAA, NRC ಮತ್ತು NPR
ಹಿಂದೆ ತಗೊಳ್ಳಿಕ್ಕೆ ಅವ್ರ ಮ್ಯಾಗ ಒತ್ತಡ ಹೇರಲಿಕ್ಕೆ ಇದೊಂದು ಭಾರತ ಬಂದ್ ಕರೆಗೆ ಆಹ್ವಾನ ಕೊಟ್ಟಿದ್ದೀವಿ. ಎಲ್ಲ ಸಾಕಷ್ಟು ಬಿಜಾಪುರ ನಗರದ ಜನರು ನಮಗೆ ಬೆಂಬಲಕ್ಕೆ ನಿಂತಿದ್ದಾರೆ. ಆಲ್ರೆಡಿ ಅವರು ಮೀಟಿಂಗ್ಗಳು ಮಾಡಿ ಈಗಾಗಲೇ ಹೇಳಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಈಗಾಗಲೇ ತಮ್ಮ ಸಭೆಗಳನ್ನು ಮಾಡಿ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಮತ್ತು ತಾವು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಕೂಡ ನಾವು ಕಳಕಳಿ ವಿನಂತಿಪೂರ್ವಕ ಕೇಳಿಕೊಳ್ಳುವ ಏನೆಂದರೆ, ನಾಳೆ ನಡೀತಕ್ಕಂಥ ಬಂದ್ ಕರೆಗೆ ತಾವು ಕೂಡ ನಮ್ಮ ಬೆಂಬಲಕ್ಕೆ ಒಂದು ಸ್ವಲ್ಪ ಜನರಲ್ಲಿ ಪ್ರಚಾರ ಮೂಡಿಸುವಂಥ ಕೆಲಸ ಮಾಡಬೇಕಂತೇಳಿ ವಿನಂತಿಪೂರ್ವಕವಾಗಿ ಕೇಳ್ಕೊತೀನಿ. ಈಗ ಒಂದು 10 ಸಂಘಟನೆಯವರು ಬೆಂಬಲ ಮಾಡ್ಯಾರ. ಆಲ್ರೆಡಿ ಆಲ್ ಇಂಡಿಯಾ ಲೆವೆಲ್ದಾಗ ಸಾಕಷ್ಟು ಮುಸ್ಲಿಂ ಪರ ಸಂಘಟನೆಗಳು ಮತ್ತು SC ST OBC ಸಮಾಜದ ಎಲ್ಲ ಸಂಘಟನೆಗಳು ಇಡೀ ದೇಶ ತುಂಬ ಇರುವಂಥ ಮತ್ತು ಲಿಂಗಾಯತ ಸಮಾಜದ ಸಂಘಟನೆಗಳು ಕೂಡ OBC ಸಮಾಜದಲ್ಲಿ ಬರುವಂಥ ಎಲ್ಲ ಸಂಘಟನೆಗಳು ನಮಗೆ ಬೆಂಬಲ ವ್ಯಕ್ತಪಡಿಸ್ಯಾರ. ಆಟೋ ಬಂದ್ ಆಕ್ಕವ, ಮಾರ್ಕೆಟ್ ಬಂದ್ ಆಗ್ತದೆ, APMC ಯಾರ್ಡ್ ಬಂದ್ ಆಕ್ಕದ, ಸ್ವಾಮಿಲ್ಗಳು ಬಂದ್ ಆಕ್ಕವ, ಅಂಗಡಿ ಮುಂಗಟ್ಟು ಎಲ್ಲ ಬಂದ್ ಆಕ್ಕವ. ಪೊಲೀಸ್ ಪರ್ಮಿಷನ್ಗೆ ನಾವು ಕೊಟ್ಟಿವಿ. ಪರ್ಮಿಷನ್ ಅವಶ್ಯಕತೆ ಅಂತೂ ಇಲ್ಲ ಅದಕ್ಕೆ. ಯಾಕಂದರೆ ಇದು ಒಂದು ರಾಷ್ಟ್ರೀಯ ಬಹುಜನ್ ಕ್ರಾಂತಿ ಮೋರ್ಚಾ ರಾಷ್ಟ್ರೀಯ ಇರೋದ್ರಿಂದ ಅದು ಆಲ್ರೆಡಿ ನಾವು ಈ ಮೊದಲೇ ಒಂದು ಕಾರ್ಯಕ್ರಮ ಮಾಡುವಾಗ 29ರ ಕಾರ್ಯಕ್ರಮದ್ದು ಕೂಡ ಅವ್ರಿಗೆ ಲೆಟರ್ ಕೊಟ್ಟಿವಿ. ಇಲ್ಲ, ನಾವು ಎಲ್ಲ ಕಡೆ ಅಡ್ಡಾಡ್ತೀವಿ, ಒಂದು ಕಡೆ ಕೂಡ್ತೀವಿ. ಈ ಭಾಷಣ ಮಾಡುವಂಥದ್ದು ಸಮಯ ಇದ್ದರೆ ಮಾಡ್ತೀವಿ. ಅದೇ ಒಂದು ಪತ್ರಿಕಾ ಒಂದು ಅಂಬೇಡ್ಕರ್ ಸರ್ಕಲ್ದಾಗಂತೂ ಎಲ್ಲರೂ ಕೂಡ್ತೀವಿ. ಒಂದು ಪ್ರೆಸ್ ನೋಟ್ ಮಾಡಿ ನಿಮಗೂ ವಿತ್ ಫೋಟೋ ಕಳಿಸ್ತೀವಿ. ಪಕ್ಷಾತೀತ ಪಕ್ಷಗಳಿಗೆ ಏನೋ ಸಂಬಂಧ ಯಾವುದೇ ಪಕ್ಷಕ್ಕೆ ಸಂಬಂಧ ಇಲ್ಲ. ಈಗಾಗಲೇ ನಾವು 29ನೇ ತಾರೀಕಿಗೆ ಕರೆ ಕೊಟ್ಟ ಬಗ್ಗೆ ಈಗಾಗಲೇ ಎಷ್ಟು ಇವು KSRTC ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿವಿ. ಅವ್ರು ಬಂದ್ ಮಾಡ್ತಾರ ಬಿಡ್ತಾರ, ಅವ್ರಿಗೆ ಬಿಟ್ಟಿದ್ ವಿಷಯ. ಸರ್ಕಾರಿ ಆಸ್ತಿ ಪಾಸ್ತಿಗೆ ಏನು ಹಾನಿ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲಾ ರೀತಿಯಿಂದ ನಾವು ಅದಕ್ಕೆ ನೋಡ್ಕೊಳಕತ್ತೀವಿ. ಮರ್ಚೆಂಟ್ ಅಸೋಸಿಯೇಷನ್ ನಾಳೆ ನಿಮಗೆ ಗೊತ್ತು ಆಗ್ತದ, ಅವ್ರಿಗೂ ಬಂದ್ ಮಾಡ್ತಾರಿಲ್ಲ ಅಂತೇಳಿ. ಅವ್ರು ನಮ್ಮ ಜೊತೆಗೆ ಈಗಾಗಲೇ ಇದ್ದಾರೆ. ಆಲ್ರೆಡಿ ನಾವು ಲೆಟರ್ ಕೊಟ್ಟಿವಿ. ಅವ್ರು ಈಗಾಗಲೇ ಸಭೆಗಳನ್ನು ಕರೆದು ವೈಜನಾಥ್ ಕರ್ಪೂರ್ಮಠ ಅವ್ರಿಗೆ ಮಾತಾಡೀವಿ. ಇಲ್ಲ, ಈಗೇನದ ನಾವು ಪ್ರೆಸ್ ಮೀಟ್ ಮಾಡಿ ಎಲ್ಲ ಕಡೆ ಅಡ್ಡಾಡ್ಬೇಕಂತ ನಿರ್ಧಾರ ಮಾಡೀವಿ. ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ, ಯಾರಿಗೂ ಒತ್ತಡ ಹಾಕುವಂತಿಲ್ಲ. ಮನೆಗಿರುವ ಏನು ಕೊಡುವುದಿಲ್ಲ. मैं तमाम ज़िले बीजापुर के लोगों से ये गुजारिश करने जा रहा हूँ कि इस वक्त में जो हमारे भारत का हाल चल रहा है और जिसमें जो है लोग परेशान हैं NRC CA और जो है NPR के ताल्लुक़ से, और हर तरफ जो है धरना प्रदर्शन हो रहा है, तो उसी का ये एक हिस्सा है। 26 को बहुजन क्रांति के अंडर में इसको जो है पूरे इंडिया में बंद करने की एक साजिश, ये कोशिश हो रही है कि बहुजन क्रांति मोर्चा की तरफ से भारत बंद का ऐलान हुआ है। ये सिर्फ बीजापुर डिस्ट्रिक्ट में नहीं हो रहा है, बल्कि पूरे इंडिया में और पूरे भारत के अंदर में जो है ये बीजापुर बंद हो रहा है। बीजापुर बंद हो रहा है और जो है कर्नाटक बंद हो रहा है और जो है पूरा इंडिया बंद हो रहा है। आप जो है कल के न्यूज़ के अंदर में आप देखेंगे, परसों के न्यूज़ में आप देखेंगे कि पूरा मुल्क जो है वो खामोश है और पूरा मुल्क जो है वो बंद हो चुका होगा।
और इसके लिए जो है हमने कांटेक्ट किया ऊपर बहुजन क्रांति के राष्ट्रीय संयोजक से, तो उन्होंने हमें बताया है कि लाखों संगठन जो है इस वक्त में हमारे समर्थन में हैं, इसलिए कि पूरे इंडिया के लोग परेशान हैं और जो है हालात उनके ऊपर में आए हुए हैं। बच्चे परेशान हैं, औरतें परेशान हैं, स्कूल वाले परेशान हैं, पढ़ाई का मसला चल रहा है, रोजी रोटी का मसला चल रहा है, कमाई के लिए कुछ नहीं है, ऐसे सब हालात हैं। इन हालात के अंदर में जो है हमने जो है ये डिसीज़न लिया है कि गवर्नमेंट के ऊपर में जो है गवर्नमेंट जो है इसकी तरफ में तवज्जो करे। इसके लिए जो है पूरे भारत को बंद करने के लिए जो है ये आवाज़ लगाई गई है और अपील की जा रही है कि इसमें सारे लोग जो है हमारा सहयोग करें। हर जो है हर यूनियन वाले, हर एसोसिएशन वाले जो है वो भारत बंद के अंदर में, और बिलखुसूस यहाँ बीजापुर से हम बोल रहे हैं तो बीजापुर वाले जो है हमारा जो है साथ दें, सहयोग करें कि इससे जो है जो NRC और NPR का मामला है इसके ऊपर में जो है बहुत बड़ा असर पड़ने वाला है। तो अगर हम जो है कोशिश करके पूरा ज़िला जो है बंद करा देंगे, तो जैसे कि ये अपील हो रही है बहुजन क्रांति मोर्चा से, तो उम्मीद है कि इसका असर जो है वो ऊपर तक जाएगा और इसकी वजह से जो हमारे प्रोटेस्ट हो रहे हैं उस प्रोटेस्ट के ऊपर जो है और जो है उसका असर भी जो है दिखेगा। तो मैं जो है राष्ट्रीय मुस्लिम मोर्चा स्टेट प्रेसिडेंट के एतबार से ये यहाँ पर जो है बैठ कर के ऐलान कर रहा हूँ कि हमारा पूरा जो है बहुजन क्रांति मोर्चा को समर्थन है बीजापुर बंद करने के सिलसिले में। और भी हमारे साथ में यहाँ पर बहुत सारे जो है लोग बैठे हुए हैं, आप उनको देख रहे हैं। अभी जो है जैसे कि ऐलान भी हुआ, ऑटो यूनियन वाले पूरा हमारा साथ देने के लिए तैयार हैं। बागवान बिरादरी के माशाल्लाह उन्होंने बैठ करके जो है खुद ठहराव पास किए हैं कि जो है हम इसको बंद करेंगे करके। और मर्चेंट एसोसिएशन से जो है सलीम मुंडेवाड़ी हैं जो सब्जी के मर्चेंट एसोसिएशन के जो है अध्यक्ष हैं, उन्होंने भी जो है इस बात के लिए बताए हैं। और फिर इस वक्त में यहाँ पर जो है हमारे अब्दुल रज़ाक भाई वर्ती साहब हैं, ये जो है स्कूल के एतबार से ज़िम्मेदार हैं। और फिर जो है दूसरे सिक्या वालों ने भी हमें जो है समर्थन देने का ये कहा है, और दूसरी स्कूलों वालों ने भी जो है तमाम स्कूलों वालों ने हमें ये कहा है कि हम देख करके एडजस्ट करके कि एग्ज़ाम का बच्चों का नुकसान ना हो, उसके एतबार से हम जो है कोशिश करेंगे आपका साथ देने के एतबार से। और यहाँ 100 मिल वाले आए हुए हैं और जो है मटन मर्चेंट वाले आए हुए हैं और जो है दूसरे अहबाब भी आए हुए हैं। तो ये सारे लोग मिल करके हमारा जो है समर्थन कर रहे हैं। मैं जो है इन समर्थन करने वालों का शुक्रिया भी अदा करता हूं और जो है इनकी हिम्मत अफजाई का जो है मैं इनकी खिराज तहसीन भी पेश करता हूं कि इन्होंने जो है हमें हिम्मत दी है कि इस काम को जो है आप आगे बढ़ें और जो है इसको बंद कराएं। तो उम्मीद है कि इसकी वजह से जो है कौम का भला होगा, भारत का भला होगा और जो है तमाम भारतवासियों का भला होगा और तमाम इंडियन का भला होगा। बी न्यूज नेशन के लेटेस्ट न्यूज़ों को अपने मोबाइल में देखने के लिए YouTube में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। ಶ್ರೀ ವೆಂಕಟೇಶ್ವರ ಸ್ವಾಮಿ ಜ್ಯೋತಿಷ್ಯಾಲಯ ಈ ಭೂಮಂಡಲದಲ್ಲಿ ದೈವಶಕ್ತಿಯ ಮಹಿಮೆ ಎಷ್ಟು ದೊಡ್ಡದೋ ದುಷ್ಟ ಶಕ್ತಿಗಳ ಆಟ ಕೂಡ ಅಷ್ಟೇ ದೊಡ್ಡದು. ವಿದ್ಯೆ, ಉದ್ಯೋಗ, ಆರೋಗ್ಯ ಸಮಸ್ಯೆ, ವ್ಯಾಪಾರದಲ್ಲಿ ನಷ್ಟ, ಶತ್ರುಗಳ ಬಾಧೆ, ವಿವಾಹ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಸಂತಾನ ಇಲ್ಲದಿರುವುದು, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಇಂಥ ನಾನಾ ಸಮಸ್ಯೆಗಳು ನಿಮ್ಮ ನೆಮ್ಮದಿಯನ್ನೇ ನಾಶ ಮಾಡಿಬಿಡುತ್ತವೆ. ಅದಕ್ಕೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ಅದಕ್ಕೆ ಉತ್ತರ ನಾವು ಹೇಳ್ತೀವಿ. ದೈವಶಕ್ತಿಯ ಆರಾಧಕರಾದ ಪಂಡಿತ್ ಶ್ರೀ ರಾಘವೇಂದ್ರ ಗುರೂಜಿಗಳು ಶ್ರೀ ಕಾಡು ದುರ್ಗಾದೇವಿಯ ಪೂಜಾ ಶಕ್ತಿಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಕೇವಲ 9 ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಪಂಡಿತ್ ರಾಘವೇಂದ್ರ ಗುರೂಜಿಗಳ ಮತ್ತೊಂದು ವಿಶೇಷ ಏನು ಅಂದರೆ, ಫೋನ್ ಮೂಲಕ ನಿಮ್ಮ ಧ್ವನಿಯನ್ನು ಆಲಿಸಿ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ಅರಿತು ಫೋನ್ನಲ್ಲಿ ನಿಮಗೆ ಪರಿಹಾರ ಸೂಚಿಸುತ್ತಾರೆ. ಗುರೂಜಿಗಳನ್ನು ಸಂಪರ್ಕಿಸಬಹುದಾದ ಮೊಬೈಲ್ ಸಂಖ್ಯೆ 9964471888.
ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್. ಫೋನಿನ ಮೂಲಕ ಭವಿಷ್ಯವನ್ನು ತಿಳಿಸುತ್ತಾರೆ. ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಜ್ಯೋತಿಷ್ಯ ಕೇಂದ್ರ, ಪಂಡಿಶ್ರೀ ಮಹೇಶ್ ಭಟ್. ವ್ಯಾಪಾರದಲ್ಲಿ ನಷ್ಟ, ಸಂಸಾರದಲ್ಲಿ ಇಲ್ಲದ ನೆಮ್ಮದಿ, ಸತಿಪತಿ ಕಲಹ, ಇಂಥ ಎಷ್ಟೋ ಸಮಸ್ಯೆಗಳನ್ನು ನೀವು ಕೇಳೇ ಇರ್ತೀರ. ಹಾಗೆ ಶಾಲಾ ಕಾಲೇಜು ಮಕ್ಕಳ ಓದಿನ ಸಮಸ್ಯೆಗೂ ಕೂಡ ಇಲ್ಲಿ ಪರಿಹಾರ ಇದೆ. ಹಾಗೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರುವಂತಹ ಹೆಣ್ಣು ಮಕ್ಕಳ ಸಮಸ್ಯೆ ಇರಬಹುದು, ಮಹಿಳೆಯರನ್ನು ಕಾಡುವಂತಹ ಸಂತಾನ ಸಮಸ್ಯೆ ಇರಬಹುದು. ಇವೆಲ್ಲದಕ್ಕೂ ಇಲ್ಲಿ ಶಾಶ್ವತವಾದ ಪರಿಹಾರ ಇದೆ. ಹೀಗೆ ಹಲವು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಇಲ್ಲಿ ನಿಮ್ಮ ಹೆಸರು ಮತ್ತು ಪರಿಚಯವನ್ನು ಗೌಪ್ಯವಾಗಿ ಇಡಲಾಗುತ್ತದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೇರಳೀಯ ಪುರಾತನ ಬ್ರಹ್ಮವಿದ್ಯೆಯಿಂದ ಕೇವಲ 5 ದಿನದಲ್ಲಿ 100% ಪರಿಹಾರ ಇವರಲ್ಲಿ ಶತಸಿದ್ಧ. ಹಾಗೆ ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ, ಸಂತಾನ, ಸತಿಪತಿ ಕಲಹ, ದಾಯಾದಿ ಕಲಹ, ಸಾಲಬಾಧೆ, ಕೋರ್ಟ್ ಕೇಸ್, ಶತ್ರುಬಾಧೆ, ಮಾಟ ಮಂತ್ರ, ದುಷ್ಟಶಕ್ತಿ ಕಾಟ, ಮನಃಶಾಂತಿ ಕೊರತೆ, ಮಾನಸಿಕ ಒತ್ತಡ, ಹೀಗೆ ಹಲವು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ನೀವು ಎಷ್ಟೋ ಜ್ಯೋತಿಷ್ಯರನ್ನು ಕೇಳಿ ಹಣ, ನೆಮ್ಮದಿ, ವಿಶ್ವಾಸನ ಕಳ್ಕೊಂಡಿರ್ತೀರಿ. ನಿಮ್ಮ ವಿಶ್ವಾಸ ಇಮ್ಮಡಿ ಆಗುತ್ತೆ, ನೆಮ್ಮದಿ ಮತ್ತೆ ವಾಪಸ್ ಸಿಗುತ್ತೆ. ಒಂದು ಫೋನ್ ಕರೆಯ ಮೂಲಕ ನಿಮ್ಮ ಭವಿಷ್ಯವನ್ನ ನೀವೇ ಬದಲಾಯಿಸ್ಕೊಳ್ಳಿ. ಕರೆ ಮಾಡಿ ನಿಮ್ಮ ಸಂದರ್ಶನದ ವೇಳೆಯನ್ನ ನಿಗದಿ ಮಾಡಿಕೊಳ್ಳಿ. ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಫೋನಿನ ಮೂಲಕ ಭವಿಷ್ಯವನ್ನು ತಿಳಿಸುತ್ತಾರೆ. ಮೊಬೈಲ್ ನಂಬರ್ 9535306661. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೆಯಲಿದೆ. ಜವಳಿ ಸೋಷಿಯಲ್ ಗ್ರೂಪ್ ಆಶ್ರಯದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮುಖಂಡ ಯಾಸೀನ್ ಜವಳಿ ನೇತೃತ್ವದಲ್ಲಿ ಇದೇ ಜನವರಿ 5ರಂದು ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಬೇಕಾಗಿ ವಿನಂತಿ. ನೋಂದಣಿಗಾಗಿ ಸಂಪರ್ಕಿಸಿ ಇಬ್ರಾಹಿಂ ಜವಳಿ 9036393957, ಅಸ್ಲಂ ಸೈಯದ್ ಅಮೀನ್ 8970333944.